ರಮೇಶ್ ಮತ್ತು ಗೀತಾರ ಏಕೈಕ ಪುತ್ರಿಯೇ ಸಂಯಮ. ಮದುವೆಯಾಗಿ 7-8 ವರ್ಷಗಳ ನಂತರ ಹಲವು ಪೂಜೆ ವ್ರತಗಳ ಪರಿಣಾಮವಾಗಿ ಹುಟ್ಟಿದ ಸಂಯಮ ಎಂದರೆ ಮನೆ ಮಂದಿಗೆಲ್ಲ ಏನೂ ಅಕ್ಕರೆ. ಅವಳು ಕೇಳಿದ್ದನ್ನೆಲ್ಲ ರಮೇಶ್ ಕಣ್ಣು ಮುಚ್ಚಿ ಬಿಡುವ ವೇಳೆಗೆ ಅವಳ ಕಣ್ಣ ಮುಂದೆ ಇಡುತ್ತಿದ್ದರು. ಇದರಿಂದಾಗಿ ಹಠಮಾರಿತನ, ಅಸಹನೆ, ಚಿಕ್ಕ ಪುಟ್ಟ ವಿಷಯಕ್ಕೂ ಸಿಟ್ಟು ಮಾಡಿಕೊಳ್ಳುವ ಗುಣಗಳು ಸಂಯಮಾಳನ್ನು ಇಂಚಿಂಚಾಗಿ ಆವರಿಸಿತ್ತು. ಇವತ್ತು ಸಂಯಮಾಳ ಹುಟ್ಟಿದ ದಿನ. ಆದರೆ ಅವಳ ಮುಖದಲ್ಲಿ ಯಾವ ಸಂಭ್ರಮವೂ ಕಾಣುತ್ತಿಲ್ಲ. 2 ದಿನದ ಹಿಂದೆ ರಮೇಶ್ ಬಳಿ, ಅಪ್ಪ, ನನ್ನ ಬರ್ತಡೇ ದಿನ ನನಗೆ ರಜೆ ಸ್ಯಾಂಕ್ಷನ್ ಆಗಿದೆ, ಮಹಿ ಹತ್ರನೂ ಲೀವ್ ಹಾಕೋಕ್ಕೆ ಹೇಳಿದ್ದೀನಿ ಎಂದು ಸಂತೋಷದಿಂದ ಹೇಳಿದ್ದ ಸಮ್ಮು ಬೆಳಗ್ಗೆ 8 ಗಂಟೆಗೆ ಆಫೀಸ್ ಕಡೆ ಮುಖ ಮಾಡಿದ್ದಾಳೆ. ಮಗಳ ಕೋಪತಾಪದ ಬಗ್ಗೆ ಚೆನ್ನಾಗಿಯೇ ತಿಳಿದಿದ್ದ ರಮೇಶ್ ಸಂಜೆ ಹೊತ್ತಿಗೆ ಅವಳಾಗಿಯೇ ಸರಿ ಹೋಗುತ್ತಾಳೆಂದು ಯೋಚಿಸಿ ಸುಮ್ಮನಾಗುತ್ತಾರೆ. ರಜೆ ಸ್ಯಾಂಕ್ಷನ್ ಆಗಿದ್ದರೂ ಕೂಡ ಸಮ್ಮು ಆಫೀಸ್ಗೆ ಬಂದದ್ದನ್ನು ನೋಡಿದ ಅವಳ ಬಾಸ್ಗೆ ಬಹಳ ಆಶ್ಚರ್ಯವಾಗಿತ್ತು. ಸಂಜೆಯಾಗುತ್ತಾ ಬಂದಿತ್ತು. ಯಾವಾಗಲೂ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಿದ್ದ ಸಮ್ಮು ತನ್ನ ಚೇಂಬರ್ನಲ್ಲಿ ಸುಮ್ಮನೆ ಏನೋ ಯೋಚಿಸುತ್ತಾ ಕೂತದ್ದನ್ನು ನೋಡಿದ ಅವಳ ಕೊಲೀಗ್ಸ್ಗೆಲ್ಲ ಇವಳ ನಡವಳಿಕೆ ವಿಚಿತ್ರವಾಗಿ ತೋರಿತು. 6 ಗಂಟೆಯಾಗುತ್ತಲೇ ಸಮ್ಮು ಆಫೀಸ್ ಕ್ಲೋಸ್ ಆಗುತ್ತೆ. ತನ್ನ ಬ್ಯಾಗ್ ಹಿಡಿದು ಆಫೀಸ್ನಿಂದ ಹೊರ ನಡೆದ ಸಮ್ಮು ತನ್ನ ಮನೆಯ ದಾರಿ ಹಿಡಿಯುವ ಬದಲಾಗಿ ಮಹಿತ್ ಮನೆಗೆ ಧಾವಿಸುತ್ತಾಳೆ. ಮೊದಲು ಮನೆಯಲ್ಲಿ ಯಾರೂ ಇದ್ದಂತೆ ತೋರಲಿಲ್ಲ. ಇನ್ನೇನು ಹಿಂದಿರುಗಬೇಕೆಂದುಕೊಂಡಾಗ ಮೌನಾಳ ನಗು, ಮಾತಿನ ಸದ್ದು ಸಮ್ಮು ಕಿವಿಗೆ ಬಿದ್ದಿತು. ಹೋಗಿ ಕಾಲಿಂಗ್ ಬೆಲ್ ಒತ್ತಿದ ಸಂಯಮಾಳನ್ನು ಬಾಗಿಲು ತೆರೆದು ಒಳಕರೆದ ಮೌನಾಳ ಮುಖದಲ್ಲಿ ಇದ್ದಕ್ಕಿದ್ದಂತೆ ಮೂಡಿದ ಕೋಪ ಮೊದಲೇ ಗೊಂದಲದಲ್ಲಿದ್ದ ಸಮ್ಮುವನ್ನು ಇನ್ನೂ ಗೊಂದಲಕ್ಕೆ ನೂಕಿತ್ತು. ಮೌನ ಪುಟ್ಟ, ಮಹಿ, ಅತ್ತೆ ಮಾವ ಎಲ್ಲ ಎಲ್ಲಿದ್ದಾರೆ? ಸಮ್ಮು ಅಳುಕುತ್ತಲೇ ಕೇಳಿದ್ದಳು. ನಿನ್ನಿಂದನೇ ಎಲ್ಲ ಆಗಿದ್ದು. ಅಣ್ಣ ಮನೆ ಬಿಟ್ಟು ಎಲ್ಲಿಗೋ ಹೋಗಿದ್ದಾನೆ. ಅಪ್ಪ ಅಮ್ಮ ಇಬ್ರು ಅವನನ್ನು ಹುಡುಕೊಂಡು ಹೋಗಿದ್ದಾರೆ. ಮೌನ ಜೋರಾಗಿಯೇ ನುಡಿದಿದ್ದಳು. ಮೌನ, ನಾನೇನ್ ಮಾಡಿದೆ? ಐ ವಾಂಟ್ ಟು ಸಿ ಮಹಿ. ಸಮ್ಮು ಕಂಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಅಲ್ಲ ಸಮ್ಮು ಅತ್ಗೆ, ನಿಂಗೆ ಯಾಕಿಷ್ಟು ಕೋಪ? ನಿನ್ನೆ ನೀನು ಮಹೇಶ್ ಜೊತೆ ಜಗಳ ಆಡಿದ್ಯಲ್ಲ, ಅದೇ ಬೇಸರದಲ್ಲಿ ರಾತ್ರಿನೇ ಎಲ್ಲಿಗೋ ಹೋದ. ಸಮ್ಮುಗೆ ನಾನಿನ್ಯಾವತ್ತೂ ಮುಖ ತೋರಿಸ್ಬಾರ್ದಂತೆ, ಸೊ ನಾನು ನಿಮ್ಮಿಂದನೂ ದೂರ ಆಗ್ತಿದ್ದೀನಿ ಅಂತ ಹೇಳಿ ಎಲ್ಲಿಗೋ ಹೋದ. ಮದುವೆಗೆ ಮೊದಲೇ ನನ್ನ ಅಣ್ಣನನ್ನ ಹೀಗೆ ಕಾಡಿದ್ರೆ ಇನ್ನು ಮದುವೆ ಆದ್ಮೇಲೆ ಅವನಿನ್ನೇನು ಅನುಭವಿಸ್ಬೇಕಿತ್ತು? ಅವನಿನ್ನೂ ಯಾವತ್ತೂ ನಿನ್ನ ಕಣ್ಣೆದುರಿಗೆ ಬರೋದಿಲ್ಲ. ನಿಂಗೆ ಖುಷಿಯಾಗಿರ್ಬೇಕಲ್ವಾ? ಮೌನ ಸಿಟ್ಟಿನಿಂದಲೇ ನುಡಿದಳು. ನನ್ನ ಮಹಿ ನನ್ನಿಂದಾನೇ ತನ್ನ ಮನೆಯನ್ನು ತೊರೆದು ಹೋಗಿದ್ದಾನೆ ಅಂದ್ರೆ ಸಮ್ಮು, ಯು ಆರ್ ಟೂ ಬ್ಯಾಡ್. ನಿನ್ನ ಮಾತುಗಳು ಅವನಿಗೆ ತುಂಬ ಡಿಸ್ಟರ್ಬ್ ಮಾಡಿರಬೇಕು. ಮನದಲ್ಲೇ ಯೋಚಿಸಿದ ಸಂಯಮ, ನನಗೆ ಮಹಿ ಬೇಕು. ಐ ಕಾಂಟ್ ಇಮೇಜಿನ್ ಮೈ ಲೈಫ್ ವಿತೌಟ್ ಆಫ್ ಹಿಮ್ ಎಂದು ಅಳುತ್ತಲೇ ನುಡಿದ ಸಮ್ಮು ನಿಂತಲ್ಲಿಯೇ ಕುಸಿದು ಮೂರ್ಛೆ ಹೋಗಿದ್ದಳು. ತನ್ನ ಸುತ್ತಲೂ ನಡೆಯುವ ವಿಷಯದ ಬಗ್ಗೆ ಅರಿವೇ ಇಲ್ಲದ ಮಲಗಿದ್ದ ಸಮ್ಮು ಮನಸ್ಸು ರಾತ್ರಿ ತಾನು ಮಹಿ ಜೊತೆ ಆಡಿದ ಮಾತುಗಳ ಬಗ್ಗೆ ಯೋಚಿಸುತ್ತಿತ್ತು. ಅಂದ ಹಾಗೆ ಸಮ್ಮುಗಿಂತ 4 ವರ್ಷ ದೊಡ್ಡವನಾದ ಮಹಿತ್ ರಮೇಶ್ ಅವರ ಆಪ್ತ ಗೆಳೆಯ ಸದಾಶಿವ ಅವರ ಮಗ. ಮಹಿ ಮತ್ತು ಸಮ್ಮು ಇಂಜಿನಿಯರಿಂಗ್ ಮುಗಿಸಿ ಒಂದೇ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದರು. ಮೌನ ಮಹಿತ್ನ ಪ್ರೀತಿಯ ತಂಗಿ, ಈಗ MSc ಓದ್ತಿದ್ದಾಳೆ. ಸದಾಶಿವ್ ಮತ್ತು ರಮೇಶ್ ಫ್ಯಾಮಿಲಿಯವರು ಯಾವಾಗಲೂ ಮಹಿತ್ ಮತ್ತು ಸಮ್ಮು ಮದುವೆ ಬಗ್ಗೆ ಮಾತಾಡೋದನ್ನು ಕೇಳಿಸಿಕೊಂಡೇ ಬೆಳೆದ ಇವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸತೊಡಗಿದ್ದರು. ಮಹಿತ್ಗೆ ಸಮ್ಮು ಅಂದ್ರೆ ಪ್ರಾಣ. ಬಟ್ ಅವಳ ಕೋಪ, ಕೆಟ್ಟ ಹಠವನ್ನು ಕಂಡ್ರೆ ಅವನಿಗೂ ಮುನಿಸಾಗುತ್ತಿತ್ತು. ನಿನ್ನೆ ಮಿಡ್ನೈಟ್ 12 ಗಂಟೆಗೆ ಯಾವಾಗಿನಂತೆಯೇ ಮಹಿಯಿಂದಲೇ ತನಗೆ ಫಸ್ಟ್ ವಿಶ್ ಬರುತ್ತೆ ಅಂತ ಕಾಯುತ್ತಿದ್ದ ಸಮ್ಮುಗೆ 12 ಗಂಟೆ ಕಳೆದು 2 ನಿಮಿಷವಾಗಿದ್ದರೂ ಇನ್ನೂ ಆನ್ಲೈನ್ನಲ್ಲೇ ಇದ್ದ ಮಹಿಯಿಂದ ಕಾಲ್, ಮೆಸೇಜ್ ಏನೂ ಬಾರದಿದ್ದಾಗ ತುಂಬ ಸಿಟ್ಟು ಬಂದಿತ್ತು. ಆ ಸಿಟ್ಟಿನಲ್ಲಿಯೇ ಸಮ್ಮು ಮಹಿ ಮೊಬೈಲ್ಗೆ ಕಾಲ್ ಮಾಡಿದ್ದಳು. ಫೋನ್ ಪಿಕ್ ಮಾಡಿದ ಮಹಿ, ಹಲೋ ಸಮ್ಮು, ಹೆವಿ ವರ್ಕ್ ಲೋಡ್ ಕಣೋ, ಬೆಳಗ್ಗೆ ಮಾತಾಡೋಣ ಬಾಯ್ ಎಂದು ಹೇಳಿ ಸಮ್ಮು ಕೋಪವನ್ನು ಇನ್ನೂ ಹೆಚ್ಚು ಮಾಡಿದ್ದ. ನಿಂಗೆ ನನಗಿಂತ ವರ್ಕ್ ಮೇಲೆ ಪ್ರೀತಿ. ಐ ಹೇಟ್ ಯು. ನಿಂಗೆ ನನ್ನ ಬರ್ತ್ಡೇ ಕೂಡ ನೆನಪಿಲ್ಲ. ನನಗೆ ಈಗ ಗೊತ್ತಾಯ್ತು ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಸಮ್ಮು ಸಿಡುಕಿದ್ದಳು. ಸಮ್ಮು ಪುಟ್ಟ, ಸಾರಿ ಕಣೋ, ಹ್ಯಾಪಿ ಬರ್ತ್ಡೇ. ವರ್ಕ್ ಮಾಡ್ತಾ ಇದ್ದೆ ಕಣೋ, 12 ಗಂಟೆ ಆಗಿದ್ದೇ ಗೊತ್ತಾಗ್ಲಿಲ್ಲ. ಐ ಆಮ್ ರಿಯಲಿ ಸಾರಿ ಸಮ್ಮು. ಇನ್ಯಾವತ್ತೂ ನನಗೆ ನಿನ್ನ ಮುಖ ತೋರಿಸ್ಬೇಡ. ಮದುವೆಗೆ ಮೊದಲೇ ನನ್ನನ್ನು ಕೇರ್ ಮಾಡಿದವನು ಮದುವೆ ಆದ್ಮೇಲೆ ನನ್ನನ್ನು ಕಾಲ್ ಕಸದಂತೆ ನೋಡಲ್ಲ ಅಂತ ಏನ್ ಗ್ಯಾರಂಟಿ? ಸಮ್ಮು ಕೋಪದ ಕೈಗೆ ತನ್ನೆಲ್ಲ ಬುದ್ಧಿಯನ್ನು ನೀಡಿ ಮಹಿಯ ಮನಸ್ಸಿಗೆ ದೊಡ್ಡ ಘಾಸಿಯನ್ನೇ ಮಾಡಿದ್ದಳು. ಪುಟ, ನಾನು ಹೇಳೋದು ಕೇಳು. ನೋ ನೆವರ್, ಬಾಯ್. ಸಮ್ಮು ಕಾಲ್ ಸ್ಥಗಿತಗೊಳಿಸಿದ್ದಳು. ಇದಾಗಿ ಸ್ವಲ್ಪ ಹೊತ್ತಿನಲ್ಲಿಯೇ ಸಮ್ಮು, ನಾನಿನ್ಯಾವತ್ತೂ ನಿಂಗೆ ಮುಖ ತೋರಿಸಲ್ಲ ಕಣೋ, ಗುಡ್ ಬಾಯ್. ಸಮ್ಮು ಮೊಬೈಲ್ಗೆ ಮಹಿ ಮೆಸೇಜ್ ಮಾಡಿದ್ದ. ಇದನ್ನು ಓದಿದ ಸಮ್ಮುಗೆ ಸ್ವಲ್ಪ ಗಾಬರಿಯಾದರೂ ಸಹ ಅವಳ ಸಿಟ್ಟಿನ ಪರಿಣಾಮವಾಗಿ ಜಾಸ್ತಿ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ಬೆಳಗ್ಗೆ ಎದ್ದು ಮಹಿಗೆ ಫೋನ್ ಮಾಡಿದಾಗ ನಾಟ್ ರೀಚಬಲ್ ಟ್ಯೂನ್ ಬಂದಾಗ ಸಮ್ಮು ಸ್ವಲ್ಪ ಗಂಭೀರವಾಗಿದ್ದಳು. ಹಾಗಾಗಿ ತಿಂಡಿ ತಿನ್ನದೇ ಆಫೀಸ್ಗೆ ನಡೆದಿದ್ದಳು. ಬಟ್ ಆಫೀಸ್ನಲ್ಲಿಯೂ ಮಹಿತ್ನ ಸುಳಿವಿಲ್ಲದೆ ಹೋದಾಗ ಸಂಯಮಗೆ ತಲೆ ಕೆಟ್ಟು ಹೋಗಿತ್ತು. ಅವಳು ಸೀದಾ ಹೋಗಿ ಬಾಸ್ ಹತ್ರ ವಿಚಾರಿಸಿದಾಗ ಅವಳ ಬಾಸ್,
ಯಾಕೆ, ಏನಾಯ್ತು ಸಂಯಮ? ಮೊನ್ನೆ ತಾನೇ ನಿಂಗೆ ಮತ್ತೆ ಮಹೀದ್ಗೆ ಇವತ್ತು ಲೀವ್ ಸ್ಯಾಂಕ್ಷನ್ ಮಾಡಿದ್ದೆ ಅಲ್ವಾ ಎನ್ನುತ್ತಾರೆ. ಸಂಯಮಗೆ ಈಗ ತನ್ನ ಮೇಲೆಯೇ ಸಿಟ್ಟು ಬಂದಿತ್ತು ಮತ್ತು ಮಹೀದ್ ಬಳಿ ಸಾರಿ ಕೇಳೋಣ ಅಂತ ಫೋನ್ ಮಾಡಿದಾಗ ಪುನಃ ನಾಟ್ ರೀಚಬಲ್ ಟ್ಯೂನ್. ಆಫೀಸ್ನಿಂದ ತೆರಳಲು ಮನಸ್ಸಾಗದ ಸಂಯಮ ಯಾವ ಕೆಲಸವನ್ನೂ ಮಾಡದೆ ತನ್ನ ಚೇಂಬರ್ನಲ್ಲೇ ಕುಳಿತುಕೊಂಡು ಇರುತ್ತಾಳೆ. ಸಂಜೆಯಾದಂತೆ ಮಹೀದ್ ಜೊತೆಗೆ ಮಾತಾಡಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಸಾರಿ ಕೇಳಬೇಕೆಂದುಕೊಂಡು ಸಮ್ಮು ಮಹೀದ್ ಮನೆಯ ದಾರಿ ಹಿಡಿಯುತ್ತಾಳೆ. ತಲೆ ಸುತ್ತು ಬಂದಂತಾಗಿ ನಿಂತಲ್ಲೇ ಕುಸಿದಿದ್ದ ಸಮ್ಮು ಈಗ ನಿಧಾನಕ್ಕೆ ಕಣ್ಣು ತೆರೆದಿದ್ದಳು. ಅತ್ತಿಗೆ, ಐ ಆಮ್ ರಿಯಲಿ ಸಾರಿ, ನಾನು ಅಷ್ಟು ರ್ಯಾಶ್ ಆಗಿ ಮಾತಾಡಬಾರದಿತ್ತು. ಮೌನ ಸಮ್ಮು ಪಕ್ಕದಲ್ಲಿಯೇ ಕೂತು ಕಣ್ಣೀರು ಸುರಿಸುತ್ತಿದ್ದಳು. ಸಮ್ಮುಗೆ ಎಚ್ಚರವಾದದ್ದನ್ನು ನೋಡಿದ ಮೌನ ಕೂಡಲೇ ಅಡಿಗೆ ಮನೆಗೆ ಹೋಗಿ ಒಂದು ಪ್ಲೇಟ್ನಲ್ಲಿ ಊಟ ತೆಗೆದುಕೊಂಡು ಬರುತ್ತಾಳೆ. ಸಮ್ಮು, ಸಾರಿ ಕಣೆ, ನಿನ್ನ ಹತ್ರ ತುಂಬಾ ರ್ಯಾಶ್ ಆಗಿ ನಡ್ಕೊಂಡೆ. ನೀನ್ ಬೆಳಗ್ಗೆಯಿಂದ ಏನು ತಿಂದಿಲ್ವಂತೆ. ಬರ್ತ್ಡೇ ಗರ್ಲ್ ಊಟ ತಿಂಡಿ ಬಿಟ್ಟು ಕೂತ್ಕೊಳ್ಳೋದು ಯಾವ ನ್ಯಾಯ ಹೇಳು ಎಂದು ಹೇಳುತ್ತಲೇ ಮೌನ ಸಮ್ಮುಗೆ ಊಟ ಮಾಡಿಸುತ್ತಾಳೆ. ಮೌನ, ಮಹಿಯಲ್ಲಿ ಅವನ್ ಬಂದ್ನ? ಸಂಯಮ ಕಂಗಳು ಮಹಿಯ ಹುಡುಕಾಟದಲ್ಲಿರುತ್ತದೆ. ಅವನು ಎಲ್ಲಿಗಾದ್ರೂ ಹೋಗಿದ್ರೆ ತಾನೇ ಬರೋದು. ಅವನು ರೂಮ್ನಲ್ಲೇ ಇದ್ದ. ಮೌನಳ ಮಾತು ಕೇಳಿದ ಸಮ್ಮುಗೆ ಏನೆಂದು ಅರ್ಥವಾಗದೆ ಅವಳ ಮುಖವನ್ನೇ ನೋಡುತ್ತಾಳೆ. ನನ್ನ ಮುದ್ದು ಅತ್ತಿಗೆ, ಇವತ್ತು ಏಪ್ರಿಲ್ 1 ಅಲ್ವಾ? ನಿನ್ನನ್ನು ಸ್ವಲ್ಪ ಸೀರಿಯಸ್ ಆಗಿ ಫೂಲ್ ಮಾಡೋಕೆ ನಾನು ಅಣ್ಣ ಮಾಡಿದ ಪ್ಲಾನ್ ಇದು. ಮೌನ ತಲೆ ತಗ್ಗಿಸಿ ನುಡಿದಿದ್ದಳು. ಹಾಗಾದ್ರೆ ಅತ್ತೆ ಮಾವ ಎಲ್ಲಿ? ಅಪ್ಪ ಅಮ್ಮ ಯಾವುದೋ ಫಂಕ್ಷನ್ಗೆ ಹೋಗಿದ್ದಾರೆ ಕಣೋ, ನಾಳೆ ಸಂಜೆ ಹೊತ್ತಿಗೆ ಬರ್ತಾರೆ. ಮಹೀತ್ ರೂಮ್ನ ಬಾಗಿಲ ಬಳಿ ನಿಂತಿದ್ದ. ಮಹಿ, ನೀನು ಮೌನ ಸೇರಿ ನನ್ನನ್ನು ಎಷ್ಟು ಕಾಡಿಸ್ಬಿಟ್ರಿ. ಸಂಯಮ ಮುಖ ಊದಿಸಿದ್ದಳು. ಸಾರಿ ಕಣೋ, ಇದು ನಿನ್ನ ಬರ್ತ್ಡೇಗೆ ಅಂತ ತಂದ ಡ್ರೆಸ್, ಹಾಕೊಂಡ್ ಬಾ. ಮೌನ, ನೀನು ರೆಡಿಯಾಗಿ ಬಾ. ಮೊದಲು ಮಾಲ್ಗೆ ಶಾಪಿಂಗ್ಗೆ ಹೋಗೋಣ, ನಂತರ ಸಮ್ಮು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ 5 ಸ್ಟಾರ್ ಹೋಟೆಲ್ಗೆ ಡಿನ್ನರ್ಗೆ ಹೋಗೋಣ. ಮಹಿ, ನಿನ್ ಮೇಲೆ ನಾನು ಅದೆಷ್ಟೆಲ್ಲ ಕೂಗಾಡಿದೆ, ಆದರೂ ನೀನು ನನ್ನನ್ನು ಖುಷಿಯಾಗಿಡುವ ಬಗ್ಗೆಯೇ ಯೋಚಿಸ್ತಿದೀಯಾ. ಐ ಆಮ್ ರಿಯಲಿ ಸಾರಿ ಕಣೋ. ಇನ್ಯಾವತ್ತೂ ನಾನು ನಿನ್ನನ್ನು ನನ್ನಿಂದ ದೂರ ಮಾಡೋ ಮಾತಾಡಲ್ಲ. ಸಂಯಮ ಮಹಿಯ ಎದೆಗೊರಗಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅದಾಗಲೇ ಸಂಯಮಾಳಿಗೆ ಮಹಿತ್ ತನ್ನ ಕೋಪದಿಂದ ತನ್ನಿಂದ ದೂರಾದರೆ ತನ್ನ ಬದುಕು ಹೇಗಿರಬಹುದೆಂದು ಚಿತ್ರಣವು ದೊರಕಿತ್ತು. ತನ್ನನ್ನು ಪ್ರೀತಿಸುವವರನ್ನು ಇನ್ಯಾವತ್ತೂ ನೋಯಿಸಬಾರದು, ತನ್ನ ಕೋಪವನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದು ಮನದಲ್ಲೇ ನಿರ್ಧರಿಸಿದಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.